26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಟೌನ್ಶಿಪ್ ವಿಚಾರವಾಗಿ ಸರ್ವೆ ಹೋಗೋ ಅಧಿಕಾರಿಗಳ ಮೇಲೆ ಕಲ್ತೂರಾಟ ಆಗಿದೆ. ಕಾದುಗಳೆಲ್ಲ ಗ್ಲಾಸ್ ಹಾಕಿದ್ದಾರೆ. ಮಹಿಳೆಯರೆಲ್ಲ ಪೊರಕೆ ತಗೊಂಡು ಹೊಡೆದು ಭಾರಿ ಒಂದು ಉದ್ವಿಗ್ನವಾದಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಒಂದು ಇವತ್ತು ನಾನು ಸಹ ತಿಳಿದಂಥ ವಿಚಾರ, ಇವತ್ತು ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲಾ ಆ್ಯಂಡ್ ಆರ್ಡ್ರನ್ನ ಕೈ ತೀತ್ಕೊಳ್ಳೋಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿಯವರು ಅವರೇ ಮಾಡಿದಂಥ ಪಾಪದ ಕೂಸನ್ನು ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರು ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನು ಸಹಿಸಿಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಒಬ್ಬ ವಿದ್ಯಾವಂತನಾಗಿ ಇವತ್ತು ಪ್ರತಿಯೊಂದು ಹಂತದಲ್ಲೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿ ಕರ್ನಾಟಕದ ಯುವ ಮಿತ್ರರೆಲ್ಲರೂ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದಾರೆ. ಅದೇ ರೀತಿ ಯಾವುದ್ಯಾವುದು ಹಿಂದೆ ಜಮೀನುಗಳನ್ನು ಅಕ್ವಿಷನ್ ಮಾಡಿರೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರ್ಣವಾದಂಥ ಒಂದು ಅಂತ್ಯವನ್ನು ಕಾಣಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಮತ್ತೊಂದಿಲ್ಲ. ಇವತ್ತು ಏನು ಅಕ್ವಿಷನ್ ಮಾಡಿರೋಂಥ ಪ್ರಶ್ನೆ ಯಾರು ಅನ್ನೋದನ್ನು ಜನರ ಮನಸ್ಸಲ್ಲಿ ಇವಾಗ ಹೋಗಿದೆ. ಏನು 2004ರಲ್ಲಿ 2006ರಲ್ಲಿ ಅಕ್ವಿಷನ್ ಮಾಡಿರೋಂಥ ಕುಮಾರಸ್ವಾಮಿಯವರು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಆ ಸಂದರ್ಭದಲ್ಲಿ ಅಕ್ವಿಷನ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡಬೇಕಾಯಿತು, ಇನ್ಫೋರ್ವನ್ನು ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲಿ. ಹಾಗೆಯೇ ತದನಂತರ ಅವರು ಅಕ್ವಿಷನ್ ಮಾಡೋಂಥದ್ದು ಪರಿಪೂರ್ಣತೆಯಲ್ಲಿ ಅವತ್ತಿನ ದಿನ ಕೆಲಸ ಮಾಡದಲೆ ರೈತರಿಗೆ ಅತಂತ್ರ ಸ್ಥಿತಿಲಿ ತಂದು ಮತ್ತೊಂದು ಹೊಡೆತವನ್ನು ರೆಡ್ ಝೋನ್ ಮಾಡಿ ರೈತರಿಗೆ ಈ ಕಡೆ ಕೃಷಿನೇ ಬೆಳೀಲಿಕ್ಕಾಗಲ್ಲ ಕಾನೂನು ವ್ಯವಸ್ಥೆಯಲ್ಲಿ, ಇಲ್ಲ ಅವ್ರು ಈಚೆ ಬರಲಿಕ್ಕೂ ಆಗದೇ ಇರೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 20 ವರ್ಷ ಕಷ್ಟವನ್ನು ಅನುಭವಿಸ್ತಾ ಇರೋಂಥದ್ದು ಇಡೀ ಒಂದು ಕರ್ನಾಟಕದ ರೈತ ಕುಟುಂಬದವ್ರು ನೋಡ್ತಾ ಇದ್ದೀರಿ. ಇದ್ರ ಮಧ್ಯೆ ಈ ಅಕ್ವಿಷನ್ ಮಾಡಿರೋದನ್ನು ಅಟ್ಲೀಸ್ಟ್ ಭಾಳಷ್ಟು ಜನ ರೈತರುಗಳು ಬಂದು ನಮ್ಮ ಈ ಅತಂತ್ರ ಸ್ಥಿತಿಯಿಂದ ನಿವಾರಣೆ ಮಾಡಿ ಅಂತ ಕೇಳಿರೋಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹಿಂದೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಉದ್ಯೋಗವನ್ನು ಬೇಡಿಕೆ ಇರೋಂಥ ಒಂದು ವ್ಯವಸ್ಥೆಯಲ್ಲಿ ಉದ್ಯಮದಾರರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋ ಅಂತ ಕೇಳಿದಂಥದ ವಿಚಾರದಲ್ಲಿ ಇವತ್ತು ಆ ಒಂದು ಪರಿಪೂರ್ಣತೆಯ ಪ್ರಯತ್ನವನ್ನು ಮಾಡ್ತಿರ್ಬೇಕಾದ್ರೆ ಇವರೇ ಎಲ್ಲ ರೀತಿಯ ಸೃಷ್ಟಿ ಮಾಡಿರೋಂಥ ವ್ಯವಸ್ಥೆಗೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸ್ಕೊಂಡು ಇವತ್ತು ಎಲ್ಲೋ ಒಂದು ಕಡೆ ರೈತರು ಸುಮಾರು 75% 75% ಒಮ್ಮತವನ್ನು ಕೊಟ್ಟಿರೋಂಥದ್ರಲ್ಲಿ ನಾನಾ ರೀತಿಯ ಅಡಚಣೆಗಳನ್ನು ಒದಗಿಸ್ಕೊಂಡು ರಾಜಕೀಯನ ಬಳಸ್ಕೊಂಡು ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿರೋಂಥದ್ದು ಯಾರೂ ಸಹಿಸ್ಕೊಳಲ್ಲ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.